ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಇವತ್ತಿನ ಕ್ಲಾಸನ್ನು ಆರಂಭಿಸೋಣವಾ? ಒಂದು ಸ್ಲೋಗಾನ್ ಮೂಲಕ ಈ ಒಂದು ಕ್ಲಾಸನ್ನು ಆರಂಭಿಸೋಣ. ಬನ್ನಿ ಸ್ನೇಹಿತರೆ. ಮನುಷ್ಯನು ಯಾರನ್ನಾದರೂ ನಂಬುವ ಮೊದಲು ತನ್ನನ್ನು ತಾನು ನಂಬಬೇಕು. ತನ್ನ ಬಗೆಗೆ ವಿಶ್ವಾಸ ಇಲ್ಲದಿರುವ ಮನುಷ್ಯನು ಯಾವ ಕಾರ್ಯ ಕೈಗೆತ್ತಿಕೊಂಡರೂ ಅವನಿಗೆ ಅದರ ಬಗೆಗೆ ವಿಶ್ವಾಸ ಇರುವುದಿಲ್ಲ. ತನ್ನ ಶಕ್ತಿಯ ಬಗೆಗೆ ವಿಶ್ವಾಸ ಇರುವ ಮನುಷ್ಯನಲ್ಲಿ ಹೊಸ ಹೊಸ ಸಾಮರ್ಥ್ಯಗಳು ಕಾಣಿಸಿಕೊಳ್ಳುತ್ತವೆ. ತನ್ನ ಬಗೆಗೆ ಮನುಷ್ಯನು ವಿಶ್ವಾಸ ಇರಿಸಿಕೊಂಡರೆ ಅದುವರೆಗೆ ಅವನಲ್ಲಿ ಕಾಣದೇ ಇರುವಂತಹ ಶಕ್ತಿ, ಹೊಸ ಚಿಲುಮೆಗಳು ಪುಟಿದೇಳುತ್ತವೆ. ಹೀಗೆ ಮಾಡಬಲ್ಲೆ ಎನ್ನುವ ವಿಶ್ವಾಸ ನಮ್ಮಲ್ಲಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ನಮ್ಮ ಬಗ್ಗೆ ನಮಗೆ ಮೊದಲು ನಂಬಿಕೆ ಇರಬೇಕು. ಆಗ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ. ಈ ಒಂದು ಮಹತ್ವದ ಸಾಲುಗಳ ಮೂಲಕ ಇವತ್ತಿನ ಕ್ಲಾಸನ್ನು ಆರಂಭಿಸೋಣ. ಬನ್ನಿ ಸ್ನೇಹಿತರೆ. ನಾವು ಇವತ್ತಿನ ತರಗತಿಯಲ್ಲಿ ದಕ್ಷಿಣ ಭಾರತದ ನದಿಗಳಲ್ಲಿ ಪಶ್ಚಿಮ ಮುಖವಾಗಿ ಹರಿಯುವ, ಅದರಲ್ಲೂ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ. ಮೊದಲನೆಯ ಪ್ರಶ್ನೆ. ಕೂಡ್ಲು ಜಲಪಾತ ಮತ್ತು ಜೋಂಬ್ಲು ತೀರ್ಥ ಜಲಪಾತವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ತುಮಕೂರು, ಆಪ್ಷನ್ ಸಿ ದಾವಣಗೆರೆ, ಆಪ್ಷನ್ ಡಿ ಉಡುಪಿ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಕೂಡ್ಲು ಜಲಪಾತ ಮತ್ತು ಜೋಂಬ್ಲು ತೀರ್ಥ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಗೆಸ್ ಮಾಡಿ. ಸರಿಯಾದ ಉತ್ತರ ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ಇದು ಒಂದು ಸೀತಾ ನದಿಗೆ ಸೃಷ್ಟಿಯಾಗಿರುವಂತಹ ಜಲಪಾತವಾಗಿದೆ. ಮುಂದಿನ ಪ್ರಶ್ನೆ. ಕುಂಚಿಕಲ್ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಆಪ್ಷನ್ ಎ ಕಾಳಿ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಸೀತಾ ನದಿ, ಆಪ್ಷನ್ ಡಿ ವರಾಹಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಕುಂಚಿಕಲ್ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿರ್ಬೋದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ವರಾಹಿ ನದಿ. ವರಾಹಿ ನದಿಯಿಂದ ಈ ಕುಂಚಿಕಲ್ ಜಲಪಾತವು ಸೃಷ್ಟಿಯಾಗಿದೆ. ಮುಂದಿನ ಪ್ರಶ್ನೆ. ವರಾಹಿ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಅಮರಕಂಟಕ, ಆಪ್ಷನ್ ಬಿ ಬಲ್ಲಾಳರಾಯನದುರ್ಗ, ಆಪ್ಷನ್ ಸಿ ಮಹಾಬಲೇಶ್ವರ, ಆಪ್ಷನ್ ಡಿ ಹೆಬ್ಬಾಗಿಲು. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ಹೆಬ್ಬಾಗಿಲು. ಸ್ನೇಹಿತರೆ, ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಬಳಿ ಹೆಬ್ಬಾಗಿಲು ಎಂಬ ಒಂದು ಸ್ಥಳದಲ್ಲಿ ಈ ವರಾಹಿ ನದಿಯು ಉಗಮ ಹೊಂದುತ್ತದೆ. ಹಾಗೆ ಆಪ್ಷನ್ಗಳ ಬಗ್ಗೆನೂ ನೋಡೋಣ ಬನ್ನಿ. ಅಮರಕಂಟಕ ಇದು ನರ್ಮದಾ ನದಿಯ ಉಗಮ ಸ್ಥಾನವಾಗಿದೆ. ಹಾಗೆ ಬಲ್ಲಾಳರಾಯನದುರ್ಗ ಇದು ನೇತ್ರಾವತಿ ನದಿಯ ಉಗಮ ಸ್ಥಾನ. ನಾನು ಇದನ್ನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ. ಹಾಗೆ ಮಹಾಬಲೇಶ್ವರ ಇದು ಕೃಷ್ಣಾ ನದಿಯ ಉಗಮ ಸ್ಥಾನವಾಗಿದೆ. ಈ ಒಂದು ಆಪ್ಷನ್ಗಳ ಬಗ್ಗೆನೂ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೆ. ಹೀಗೆ ಮುಂದಿನ ಕ್ವಶನ್ ನೋಡೋಣವಾ? ಮುಂದಿನ ಪ್ರಶ್ನೆ. ಮಲ್ಪೆ ಬೀಚ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ದಾವಣಗೆರೆ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಚಿಕ್ಕಮಗಳೂರು. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಮಲ್ಪೆ ಬೀಚ್. ಸರಿಯಾದ ಉತ್ತರ ಉಡುಪಿ. ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ. ಪಂಚಗಂಗಾ ನದಿಯು ಯಾವ ಸಮುದ್ರವನ್ನ ಸೇರುತ್ತದೆ? ಆಪ್ಷನ್ ಎ ಪೆಸಿಫಿಕ್ ಸಾಗರ, ಆಪ್ಷನ್ ಬಿ ಅರಬ್ಬಿ ಸಮುದ್ರ, ಆಪ್ಷನ್ ಸಿ ಬಂಗಾಳ ಕೊಲ್ಲಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ನೋಡೋಣ, ಗೆಸ್ ಮಾಡಿ. ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಈ ಪಂಚಗಂಗಾ ನದಿಯು ಅರಬ್ಬಿ ಸಮುದ್ರವನ್ನ ಸೇರುತ್ತದೆ.
ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕುಂದಾಪುರದ ಬಳಿ ಅರಬ್ಬಿ ಸಮುದ್ರವನ್ನ ಸೇರುವ ನದಿ ಯಾವುದು? ಆಪ್ಷನ್ ಎ ಪಂಚಗಂಗಾ, ಆಪ್ಷನ್ ಬಿ ತುಂಗಾ ನದಿ, ಆಪ್ಷನ್ ಸಿ ಕುಮದ್ವತಿ, ಆಪ್ಷನ್ ಡಿ ಶರಾವತಿ ನದಿ. ನೋಡೋಣ ಸ್ನೇಹಿತರೆ, ಗೆಸ್ ಮಾಡಿ ಯಾವುದಿರ್ಬೋದು ಸರಿಯಾದ ಉತ್ತರ. ಕುಂದಾಪುರದ ಬಳಿ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರುವಂತಹ ನದಿ ಯಾವುದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಪಂಚಗಂಗಾ ನದಿ. ಈ ಪಂಚಗಂಗಾ ನದಿಯು ಕುಂದಾಪುರದ ಬಳಿ ಕೋಡಿ ಬೀಚ್ ಅನ್ನ ಸೇರಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. ಮುಂದಿನ ಪ್ರಶ್ನೆ, ವರಾಹಿ ನದಿಯ ಇನ್ನೊಂದು ಹೆಸರು ಏನು? ಆಪ್ಷನ್ ಎ ತುಂಗಾ ನದಿ, ಆಪ್ಷನ್ ಬಿ ಶರಾವತಿ ನದಿ, ಆಪ್ಷನ್ ಸಿ ಭದ್ರಾ ನದಿ, ಆಪ್ಷನ್ ಡಿ ಹಾಲಾಡಿ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ವರಾಹಿ ನದಿಗೆ ಇನ್ನೊಂದು ಹೆಸರೇನಿರ್ಬೋದು ಹೇಳಿ ನೋಡೋಣ. ಸರಿಯಾದ ಉತ್ತರ ಹಾಲಾಡಿ ನದಿ. ಈ ವರಾಹಿ ನದಿಗೆ ಹಾಲಾಡಿ ನದಿ ಎಂದು ಕೂಡ ಕರೆಯಲಾಗುತ್ತೆ. ಹಾಗೆ ಮುಂದಿನ ಕ್ವಶನ್ ನೋಡೋಣವಾ? ಮುಂದಿನ ಪ್ರಶ್ನೆ, ಮಣಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ವರಾಹಿ ನದಿ, ಆಪ್ಷನ್ ಸಿ ಶರಾವತಿ ನದಿ, ಆಪ್ಷನ್ ಡಿ ಕಾವೇರಿ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಆನ್ಸರು? ಮಣಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಹೇಳಿ ನೋಡೋಣ. ಸರಿಯಾದ ಉತ್ತರ ಯಾವುದಾಗಿರ್ಬೋದು? ಸರಿಯಾದ ಉತ್ತರ ವರಾಹಿ ನದಿ. ಈ ವರಾಹಿ ನದಿಗೆ ಹೊಸನಗರ ತಾಲೂಕು ಬಳಿ ಮಣಿ ಅಣೆಕಟ್ಟನ್ನ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ, ವರಾಹಿ ನದಿಯು ಎಷ್ಟು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ? ಆಪ್ಷನ್ ಎ 300 ಕಿಲೋಮೀಟರ್, ಆಪ್ಷನ್ ಬಿ 225 ಕಿಲೋಮೀಟರ್, ಆಪ್ಷನ್ ಸಿ 103 ಕಿಲೋಮೀಟರ್, ಆಪ್ಷನ್ ಡಿ ಯಾವುದೂ ಅಲ್ಲ. ಆನ್ಸರ್ ಮಾಡಿ ಸ್ನೇಹಿತರೆ, ನೋಡೋಣ ಯಾವುದಿರ್ಬೋದು ಸರಿಯಾದ ಆನ್ಸರು. ಗೆಸ್ ಮಾಡಿ ನೋಡೋಣ ಸ್ನೇಹಿತರೆ. ಇದಕ್ಕೆ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ತಿಳಿಸಿ ಆಯ್ತಾ. ಸರಿಯಾದ ಉತ್ತರ ಯಾವುದಿರ್ಬೋದು ನೋಡಿ ಆಯ್ತಾ. ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಆನ್ಸರ್ ತಿಳಿಸಿ. ನಾನು ಅದಕ್ಕೆ ಕರೆಕ್ಟಾ ಇಲ್ಲ ರಾಂಗಾ ಅಂತ ಹೇಳಿ ನಿಮಗೆ ರಿಪ್ಲೈ ಕೊಡ್ತೀನಿ. ಮುಂದಿನ ಕ್ವಶನ್ ನೋಡೋಣವಾ? ಮುಂದಿನ ಪ್ರಶ್ನೆ, ಎಷ್ಟು ನದಿಗಳ ಸಂಗಮದಿಂದ ಪಂಚಗಂಗಾ ನದಿಯಾಗಿದೆ? ಆಪ್ಷನ್ ಎ 2 ನದಿಗಳು, ಆಪ್ಷನ್ ಬಿ 9 ನದಿಗಳು, ಆಪ್ಷನ್ ಸಿ 5 ನದಿಗಳು, ಆಪ್ಷನ್ ಡಿ 6 ನದಿಗಳು. ಗೆಸ್ ಮಾಡಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಎಷ್ಟು ನದಿಗಳಿಂದ ಪಂಚಗಂಗಾ ಎಂದು ಕರೆಸಿಕೊಂಡಿದೆ? ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು. ಸರಿಯಾದ ಉತ್ತರ 5 ನದಿಗಳು. ಈ 5 ನದಿಗಳ ಕೂಡುವಿಕೆಯಿಂದ ಇದು ಪಂಚಗಂಗಾ ಎಂದು ಕರೆಸಿಕೊಂಡಿದೆ. ಯಾವ್ಯಾವ ನದಿ ಅಂದ್ರೆ ಸೌಪರ್ಣಿಕಾ ನದಿ, ಚಕ್ರಾ ನದಿ, ಕೊಲ್ಲೂರು ನದಿ, ಕೇದಕ ನದಿ ಹಾಗೂ ಹಾಲಾಡಿ ನದಿ ಎಂಬ 5 ನದಿಗಳ ಸಂಗಮದಿಂದ ಪಂಚಗಂಗಾ ನದಿಯಾಗಿದೆ. ಇದು ನಂತರ ಕುಂದಾಪುರದ ಬಳಿ ಕೋಡಿ ಬೀಚ್ ಅನ್ನ ಸೇರಿ ಅರಬ್ಬಿ ಸಮುದ್ರವನ್ನ ಸೇರಿಕೊಳ್ಳುತ್ತದೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಎತ್ತರವಾದ ಜಲಪಾತ ಯಾವುದು? ಆಪ್ಷನ್ ಎ ಕುಂಚಿಕಲ್ ಜಲಪಾತ, ಆಪ್ಷನ್ ಬಿ ಜೋಗ ಜಲಪಾತ, ಆಪ್ಷನ್ ಸಿ ಅಚ್ಚಕನೆ ಜಲಪಾತ, ಆಪ್ಷನ್ ಡಿ ಬಂಡಾಜೆ ಜಲಪಾತ. ಗೆಸ್ ಮಾಡಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಭಾರತದಲ್ಲಿ ಅತಿ ಎತ್ತರವಾದ ಜಲಪಾತ ಯಾವುದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಕುಂಚಿಕಲ್ ಜಲಪಾತ. ಇದು ಭಾರತದ ಅತಿ ಎತ್ತರವಾದ ಜಲಪಾತವಾಗಿದೆ. ಮುಂದಿನ ಪ್ರಶ್ನೆ, ಸ್ವರ್ಣ ನದಿಯು ಈ ಕೆಳಗಿನವುಗಳಲ್ಲಿ ಯಾವ ನದಿಯನ್ನ ಸಂಧಿಸುತ್ತದೆ? ಆಪ್ಷನ್ ಎ ನೇತ್ರಾವತಿ ನದಿ, ಆಪ್ಷನ್ ಬಿ ಅಘನಾಶಿನಿ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಸೀತಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಆನ್ಸರು? ಬೇಗ ಬೇಗ. ಸರಿಯಾದ ಉತ್ತರ ಯಾವುದಿರ್ಬೋದು? ಸ್ವರ್ಣ ನದಿಯು ಯಾವ ನದಿಯನ್ನ ಸಂಧಿಸುತ್ತದೆ?
ಸರಿಯಾದ ಉತ್ತರ ಸೀತಾ ನದಿ. ಸ್ವರ್ಣ ನದಿಯು ಸೀತಾ ನದಿಯನ್ನ ಸಂಧಿಸಿ ಸಮುದ್ರವನ್ನ ಸೇರುತ್ತದೆ. ಮುಂದಿನ ಪ್ರಶ್ನೆ, ಕೂಡ್ಲು ಜಲಪಾತ ಮತ್ತು ಜೋಮ್ಲು ತೀರ್ಥ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಆಪ್ಷನ್ ಎ ತುಂಗಾ ನದಿ, ಆಪ್ಷನ್ ಬಿ ಶರಾವತಿ ನದಿ, ಆಪ್ಷನ್ ಸಿ ತುಂಗಭದ್ರಾ ನದಿ, ಆಪ್ಷನ್ ಡಿ ಸೀತಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು? ಇವೆರಡು ಜಲಪಾತಗಳನ್ನ ಸೃಷ್ಟಿ ಮಾಡಿರುವಂತಹ ನದಿ ಯಾವ್ದಿರ್ಬೋದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಸೀತಾ ನದಿ. ಈ ಸೀತಾ ನದಿಯಿಂದ ಈ ಎರಡೂ ಜಲಪಾತಗಳು ಸೃಷ್ಟಿಯಾಗಿವೆ. ಮುಂದಿನ ಪ್ರಶ್ನೆ, ಸೀತಾ ನದಿಯು ಸೃಷ್ಟಿ ಮಾಡಿರುವ ಜಲಪಾತ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಕುಂಚಿಕಲ್ ಜಲಪಾತ, ಆಪ್ಷನ್ ಬಿ ಬಂಡಾಜಿ ಜಲಪಾತ, ಆಪ್ಷನ್ ಸಿ ಬಾರ್ಕನಾ ಜಲಪಾತ, ಆಪ್ಷನ್ ಡಿ ಜೋಗ ಜಲಪಾತ. ಹೇಳಿ ನೋಡೋಣ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವುದಿರ್ಬೋದು? ಸರಿಯಾದ ಉತ್ತರ ಬಾರ್ಕನಾ ಜಲಪಾತ. ಈ ಬಾರ್ಕನಾ ಜಲಪಾತವನ್ನ ಸೀತಾ ನದಿಯು ಸೃಷ್ಟಿ ಮಾಡಿದೆ. ಹಾಗೆ ಮುಂದಿನ ಪ್ರಶ್ನೆ, ಸೀತಾ ನದಿಯು ಯಾವ ಜಿಲ್ಲೆಯಲ್ಲಿ ಉಗಮ ಹೊಂದುತ್ತದೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಉಡುಪಿ, ಆಪ್ಷನ್ ಸಿ ದಾವಣಗೆರೆ, ಆಪ್ಷನ್ ಡಿ ಉತ್ತರ ಕನ್ನಡ ಜಿಲ್ಲೆ. ಗೆಸ್ ಮಾಡಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಸೀತಾ ನದಿ ಯಾವ ಜಿಲ್ಲೆಯಲ್ಲಿ ಉಗಮ ಹೊಂದುತ್ತೆ? ನೋಡೋಣ, ಹೇಳಿ ಸ್ನೇಹಿತರೆ. ಸೀತಾ ನದಿಯು ಶಿವಮೊಗ್ಗ ಜಿಲ್ಲೆಯ ನರಸಿಂಹ ಪರ್ವತದ ಬಳಿ ಉಗಮ ಹೊಂದುತ್ತದೆ. ಮುಂದಿನ ಪ್ರಶ್ನೆ, ಚಕ್ರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ ಎ ಗುರುಪುರ ನದಿ, ಆಪ್ಷನ್ ಬಿ ಕಾಳಿ ನದಿ, ಆಪ್ಷನ್ ಸಿ ತುಂಗಾ ನದಿ, ಆಪ್ಷನ್ ಡಿ ಚಕ್ರಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಚಕ್ರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಚಕ್ರಾ ನದಿ. ಈ ಚಕ್ರಾ ನದಿಗೆ ಅಡ್ಡಲಾಗಿ ಚಕ್ರ ಅಣೆಕಟ್ಟನ್ನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಳಿ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ, ಕುಂಚಿಕಲ್ ಜಲಪಾತವು ಎಷ್ಟು ಮೀಟರ್ ಎತ್ತರದಿಂದ ಧುಮುಕುತ್ತದೆ? ಆಪ್ಷನ್ ಎ 100 ಮೀಟರ್, ಆಪ್ಷನ್ ಬಿ 455 ಮೀಟರ್, ಆಪ್ಷನ್ ಸಿ 555 ಮೀಟರ್, ಆಪ್ಷನ್ ಡಿ 300 ಮೀಟರ್. ಗೆಸ್ ಮಾಡಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಆನ್ಸರು? ಎಷ್ಟು ಮೀಟರ್ ಇಂದ ಎತ್ತರದಿಂದ ಧುಮುಕುತ್ತೆ ಈ ಕುಂಚಿಕಲ್ ಜಲಪಾತ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ 455 ಮೀಟರ್. ಸ್ನೇಹಿತರೆ, ಈ ಕುಂಚಿಕಲ್ ಜಲಪಾತವು 455 ಮೀಟರ್ ಎತ್ತರದಿಂದ ಕೆಳಗೆ ಧುಮುಕುತ್ತದೆ. ಮುಂದಿನ ಪ್ರಶ್ನೆ, ಫಾಲ್ಗುಣಿ ನದಿ ಎಂದು ಯಾವ ನದಿಯನ್ನ ಕರೆಯಲಾಗುತ್ತದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಗುರುಪುರ ನದಿ, ಆಪ್ಷನ್ ಸಿ ಸೀತಾ ನದಿ. ನೋಡೋಣ, ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಫಾಲ್ಗುಣಿ ನದಿ ಎಂದು ಯಾವ ನದಿಯನ್ನ ಕರೆಯಲಾಗುತ್ತೆ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವುದಿರ್ಬೋದು? ಗೆಸ್ ಮಾಡಿ. ಸರಿಯಾದ ಉತ್ತರ ಗುರುಪುರ ನದಿ. ಈ ಗುರುಪುರ ನದಿಯನ್ನ ಫಾಲ್ಗುಣಿ ನದಿ ಎಂದು ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ, ಸೀತಾ ನದಿಯು ಸಮುದ್ರವನ್ನ ಸಂಧಿಸುವ ಸ್ಥಳ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕೂಡಲಿ, ಆಪ್ಷನ್ ಸಿ ಬೆಳ್ತಂಗಡಿ, ಆಪ್ಷನ್ ಡಿ ಹಂಗರಕಟ್ಟ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಸೀತಾ ನದಿ ಸಮುದ್ರವನ್ನ ಯಾವ ಒಂದು ಸ್ಥಳದಲ್ಲಿ ಸಂಧಿಸುತ್ತದೆ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಹಂಗರಕಟ್ಟ. ಉಡುಪಿ ಜಿಲ್ಲೆಯ ಹಂಗರಕಟ್ಟ ಎಂಬ ಸ್ಥಳದಲ್ಲಿ ಸೀತಾ ನದಿಯು ಸಮುದ್ರವನ್ನ ಸಂಧಿಸುತ್ತದೆ. ಮುಂದಿನ ಪ್ರಶ್ನೆ, ಶಾಂಭವಿ ನದಿಯು ಎಲ್ಲಿ ಉಗಮ ಹೊಂದುತ್ತದೆ? ಆಪ್ಷನ್ ಎ ಉಪ್ಪಿನಂಗಡಿ, ಆಪ್ಷನ್ ಬಿ ಬೆಳ್ತಂಗಡಿ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಕುದುರೆಮುಖ.
ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಶಾಂಭವಿ ನದಿ ಎಲ್ಲಿ ಉಗಮ ಹೊಂದುತ್ತದೆ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಕುದುರೆಮುಖ. ಈ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಎಂಬ ಒಂದು ಸ್ಥಳದಲ್ಲಿ ಶಾಂಭವಿ ನದಿಯು ಉಗಮ ಹೊಂದುತ್ತದೆ. ಮುಂದಿನ ಪ್ರಶ್ನೆ, ಶಾಂಭವಿ ನದಿಯು ಯಾವ ನದಿಯೊಂದಿಗೆ ಸಂಧಿಸಿ ಸಮುದ್ರವನ್ನ ಸೇರುತ್ತದೆ? ಆಪ್ಷನ್ ಎ ನಂದಿನಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ನೇತ್ರಾವತಿ ನದಿ, ಆಪ್ಷನ್ ಡಿ ತುಂಗಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಯಾವ್ದಿರ್ಬೋದು? ಶಾಂಭವಿ ನದಿ ಯಾವ ನದಿಯೊಂದಿಗೆ ಸಂಧಿಸಿ ಸಮುದ್ರವನ್ನ ಸೇರುತ್ತೆ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ನಂದಿನಿ ನದಿ. ಶಾಂಭವಿ ನದಿಯು ನಂದಿನಿ ನದಿಯೊಂದಿಗೆ ಸಂಗಮ ಹೊಂದಿ ಪಡುಬಿದಿರೆ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. ನೋಡೋಣ ಮುಂದಿನ ಪ್ರಶ್ನೆ. ಬಾರ್ಕನ ಜಲಪಾತವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆ, ಆಪ್ಷನ್ ಸಿ ಉಡುಪಿ ಜಿಲ್ಲೆ, ಆಪ್ಷನ್ ಡಿ ದಾವಣಗೆರೆ ಜಿಲ್ಲೆ. ಹೇಳಿ ನೋಡೋಣ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಯಾವುದಿರ್ಬೋದು ಸರಿಯಾದ ಉತ್ತರ? ಹೇಳಿ, ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾರ್ಕನ ಜಲಪಾತವು ಸೀತಾ ನದಿಯೊಂದಿಗೆ ಸೃಷ್ಟಿಯಾಗಿ ಹರಿಯುತ್ತದೆ. ಸ್ನೇಹಿತರೆ, ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಹಾಗೆ ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಎಲ್ಲರಿಗೂ ಶುಭವಾಗಲಿ.